ಈಗ ನಿಮ್ಗೆಲ್ರಿಗೂ ಕೂಡ ಒಂದು ಡೌಟ್ ಇರುತ್ತೆ, ಏನಪ್ಪಾ ಅಂತಂದ್ರೆ ಈ ಸರಾಕೆರೆ ಥೆರಪಿ ತಗೊಳ್ಳುವಾಗ ನೋವು ತುಂಬಾನೇ ಆಗುತ್ತೆ ಅಂತ. ಸರಿ, ಅದೇ ರೀತಿ ಅಮ್ಮ ಕೂಡ ಸರಾಕೆರಿಗೆ ಬಂದ್ರು, ಅವ್ರಿಗೂ ತುಂಬಾ ಪೇನ್ ಆಯ್ತು. ಮೊದಲು 2 ದಿನ, 2 ರಿಂದ 3 ದಿನ ತುಂಬಾ ಅಂದ್ರೆ ತುಂಬಾ ನೋವಾಯ್ತು. ನೋವಾದಾಗ ಅಮ್ಮ ರೆಗ್ಯುಲರ್ ಆಗಿ ಬಂದು, ಮೇಡಮ್ ನನಗೆ ಯಾಕೋ ನೋವು ಜಾಸ್ತಿ ಆಗ್ತಾ ಇದೆ, ನೋವು ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರು. ಇವಾಗ ಅಮ್ಮ ಹೇಗಿದ್ದಾರೆ? ಅಮ್ಮ ಖುಷಿಯಾಗಿ ಹೇಳ್ತಿದ್ರೆ, ಮೇಡಮ್ ನನಗೆ ನೋವು ಏನಾಯ್ತು, ಕಡಿಮೆ ಆಗ್ತಾ ಬಂತು ಅಂತ. ಬನ್ನಿ ಅಮ್ಮನ ಮಾತಾಡ್ಸೋಣ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಅನ್ನಪೂರ್ಣಮ್ಮ ಅಂತ. ಅನ್ನಪೂರ್ಣಮ್ಮ ಅಂತ. ಎಲ್ಲಿಂದ ಬರೋದು ಅಮ್ಮ? ಸೂಗೂರಿಂದ ಬರ್ತಾ ಇದ್ದೀನಿ. ಅಮ್ಮ ನಿಮ್ಗೆ ಈ ಸರಾಕೆರನ್ನ ಯಾರು ತಿಳಿಸ್ಕೊಟ್ರು? ಹಡನೊಳ್ಳೆಯರೊಬ್ರು ಗಂಗಮ್ಮ ಅಂತ ಇದ್ರು, ಅವರು ಇಲ್ಲಿ ಬರ್ತಾ ಇದ್ರಂತೆ. ಅವರೊಂದು ಹಬ್ಬಕ್ಕೆ ಬಂದಿದ್ರು ಅಲ್ಲಿಗೆ, ಯುಗಾದಿ ಮುಂದೆ. ಆವಾಗ ಹೇಳಿದ್ರು, ಕೈ ನೋವು ಕಾಲು ನೋವು ಅಂತ ಇದ್ನೆಲ್ಲ, ಅಕ್ಕ ಬಾರಕ್ಕ ಹಿಂಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅಂದರು. ಆಮೇಲೆ ಆಯ್ತಮ್ಮ ನೋಡೋಣ ಅಂದೆ. ಆಮೇಲೆ ನಾನು ಒಬ್ಬಳೇ, ಹಬ್ಬ ಎಲ್ಲ ಆದವು. ಆಮೇಲೆ ಬಂದೆ, ಒಂದಿನ ಬಂದೆ. ಆಮೇಲೆ ಯಾರನ್ನ ನಾನು ಇದು ಮಾಡಲಿಲ್ಲ, ಬರೋಕ್ಕೆ ಹಿಡಿದೆ ನಾನು. ಆಮೇಲೆ ಬಂದಾಗ ಒಂದು 2 ದಿನ, ಒಂದು 4 ದಿನನೇ ನನಗೆ ನೋವು ಆಯಿತು. ಅಂದ್ರೆ ನಿಮ್ಗೆ ಏನೆಲ್ಲ ತೊಂದರೆಗಳಿದ್ವು? ಮೊದಲೇ ನನಗೆ BP ಶುಗರ್ ಇದೆ. ಆಮೇಲೆ ಸೊಂಟ ನೋವು, ಮೈಕೈ ನೋವು, ಮಂಡಿ ನೋವು ಇದೆ. ಅಂದರೆ ಈ ಕಡೆ ಕೈ ನನಗೆ ಹಿಂಗೆ ಎತ್ತಕ್ಕೆ ಬರ್ತಾ ಇರಲಿಲ್ಲ. ಇಷ್ಟರ ತಲೆ ಬಚ್ಕೊಳಕ್ಕೆ ಒಂದು ಬಾಚಿನ್ಕೆ ಹಿಡ್ಕೊಂಡು ಹಿಂದಕ್ಕೆ ಬರ್ತಾ ಇರಲಿಲ್ಲ. ಇವಾಗೆಲ್ಲ ಆಕ್ಷನ್ ಮಾಡ್ತೀನಿ, ಬರುತ್ತೆ. ಆಮೇಲೆ ಈ ಕೈಯಾಗ ಒಂದು ಮೊಬೈಲ್ ಇಟ್ಕೊಂಡು ಅಲ್ಲೋ ಅನ್ನಕ್ಕೆ ಬರ್ತಾ ಇರಲಿಲ್ಲ. ಅಷ್ಟು ನನಗೆ ಈ ಕೈ ಇದಾಗ್ತಾನೆ ಇರಲಿಲ್ಲ, ನೋವಾಗ್ತಾ ಇತ್ತು, ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಇವಾಗೆಲ್ಲ ಸರಿಯಾಗಿದೆ ಇದೆ. ಆಮೇಲೆ ಹಿಂದಕ್ಕೆ ಹಿಂಗೆ ತಲೆ ಹೊತ್ಕೊಂಡು ಜಡೆ ಹಾಕ್ಯನಕ್ಕೂ ಸಹ ಬರ್ತಾ ಇರಲಿಲ್ಲ ಈ ಕೈ. ಆಮೇಲೆ ಮೈ ಮೇಲೆ ಬಟ್ಟೆ ಎಲ್ಲರೂ ಹಿಂಗೆ ಸಿಗಿಸ್ಕೊಳಕ್ಕೂ ಹಿಂಗೆ ಕೈ ಹಿಂದ್ಕೆ ಮುಂದಕ್ಕೆ ಏನೋ ಆಕ್ಷನ್ ಆಗ್ತಾ ಇರಲಿಲ್ಲ. ಇದು ಚೆನ್ನಾಗಿದೆ. ಫಸ್ಟ್ ಒಂದಿನ ಬಂದು ಬಿಟ್ಟೆ. ಆಮೇಲೆ ಒಂದು ಲೋಟ ಇದು ಜೇಡ್ ವಾಟ್ರ್ ಕುಡ್ದು ಹೋದ್ನಲ್ಲ ಮನೆಗೆ. ಆಮ್ಯಾಗ ಏನಾಯ್ತು ಅಂದರೆ ನನಗೆ ಯೂರಿಯನ್ನು ಕಲ್ಲರ್ ಕೆಂಪಗೆ ಹೋಗ್ತೈತೆ. ಆಮ್ಯಾಗ ನನಗೆ ಡೌಟ್ ಆಯ್ತು, ಹೆದರಿಕೆ ಆಗ್ಬಿಡ್ತು. ಅಮ್ಮ ನೋಡೋಣ, 1 ದಿನ 2 ದಿನ 3 ದಿನ ನೋಡಿದೆ. ಆಮೇಲೆ ಬಂದು ಹೇಳಿಸ್ಕೊಳ್ಳಿ, ಹೇಳಿಮ್ಮ. ನನಗೆ ಮೆಟ್ಲು ಆಗ್ತಾ ಇರಲಿಲ್ಲ. ನಮ್ಮದು ಡೂಪ್ಲೆಕ್ಸ್ ಮನೆ, ಮೇಲೆ ಬಟ್ಟೆ ಒಣ ಹಾಕಕ್ಕೆ ಇದು ಮಾಡಿದ್ವಿ. 2 ಬಟ್ಟೆ ಹಿಂಗೆ ಮೆಟ್ಲತ್ತಿ ಹೋಗೋಕೆ ಆಗ್ತಿದ್ದಿಲ್ಲ. ಎಲ್ಲ ಮಕ್ಕಳನ್ನೇ ಕರಿಬೇಕು, ಸೊಸೆರನ್ನೇ ಕರಿಬೇಕು. ಇವಾಗೆಲ್ಲ ಮೆಟ್ಲತ್ತಿ ಹೋಗಿ ಮೇಲೆ ಬಟ್ಟೆ ಹಾಕಿ ಬರ್ತೀನಿ, ತೊಗೊಂಬರ್ತೀನಿ. ಆ ಮೇಲ್ಗಡೆ ಏನಾರ ಕೆಲಸ ಇದ್ದರೆ ಒಣ ಹಾಕೋದು ಮಾಡೋದು, RCC ಮೇಲೆ ಅಲ್ಲೇ ಹಾಕೋದು ತರೋದು. ಹಪ್ಳ ಶಂಡಿಗೆ ಎಲ್ಲ ಏನಾರ ಹಾಕಿದ್ರೆ ಅವಾಗ ಹೊತ್ತಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟು ದೂರ ನಡೆಯೋಕೆ ಆಗ್ತಾ ಇರಲಿಲ್ಲ ನನಗೆ. ಅಯ್ಯಪ್ಪ, ಅಷ್ಟು ದೂರ ಹೋಗಿ ಸೊಂಟ ಅಲ್ಲೇ ಕಸೆ ಕುತ್ಕೋಬೇಕು ಅನ್ಸೋದು. ಕೆಳಗಡೆ ಅಂತೂ ಕೂರಕ್ಕೆ ಆಗ್ತಾ ಇರಲಿಲ್ಲ. ಅದೆಲ್ಲ ವೈನಾಗಿದೆ ನನಗೆ, ಚೆನ್ನಾಗಿದೆ. ಮೆಟ್ಲತ್ತಾ ಇದೀನಿ ಈಗ. 4-5 ದಿನ ನೋವಾಯ್ತಲ್ವಾ, ಈ ಸರಾಕೆರಿಗೆ ಬರೋದೇ ಬೇಡ ಅನ್ಕೊಂಡಿದ್ದೆ. ಹಂಗೆ ಅನ್ಸ್ತು. ಅಯ್ಯಪ್ಪ, ನಾನು ಯಾಕರೆ ಹೋಗಿದ್ದೆ ಏನೋ, ಇದೇನ್ ಮೈನ ತಂದ್ಕೊಂಡ್ಬಿಟ್ನಪ್ಪ, ಮತ್ತನಿಷ್ಟು ನೋವಾತಲ್ಲ ಅಂತ ನನಗೆ ಅನ್ಸ್ತು. ಆಮೇಲೆ ಏನಾರಾಗ್ಲಿ ಗಟ್ಟಿ ಮಾಡ್ಕೊಂಡು 4 ದಿನ ನೋವಿರುತ್ತೆ. ಮತ್ತೆ ಮೇಡಮ್ ಕೇಳಿದೆ, ಅದಾಗುತ್ತಮ್ಮ ಜಾಸ್ತಿಯಾಗಿ ಕಮ್ಮಿ ಆಗುತ್ತೆ ಅಂದ್ರು. ಆಮೇಲೆ ಈಗ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಬರ್ತಾ ಇದಾರೆ, ಅವ್ರಿಗೆ ನೋವು ಜಾಸ್ತಿ ಆಗಿರುತ್ತೆ ಅಂತ ಎದುರ್ಕೊಳ್ತಾ ಇದ್ರು. ಅದ್ರದ್ದೇನು ಅವಶ್ಯಕತೆ ಇಲ್ಲ. ಬರ್ರಿ, ಫಸ್ಟಿಗೆ ಬಂದ್ ಕೂಡಲೇ ಯಾವುದೋ ಆಗಲ್ಲ. ಬಂದು ಒಂದು 4 ದಿನ ತಗೊಳ್ರಿ. ಅದು ಯಾಕೆ ಅಂತಂದ್ರೆ, ನಾವು ಆರಾಮಾಗಿ ಈಗ ಇರ್ತೀವಿ ಅಂತ ಇಟ್ಕೊಳ್ರಿ. ನಮಗೆ ಏನಾರ ಶಾಕ್ ಕೊಟ್ಟಾಗ ನಮ್ಮ ಮೈಲಿರೋ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಆಗಬೇಕಲ್ಲ, ಅವಾಗ ಅದು ಅದೇ ಆಗುತ್ತೆ. ಒಂದು 3-4 ದಿನ ಅದೇ ಆಗುತ್ತೆ. ಅದ್ರ ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ಅಮ್ಮ ಹೇಳ್ತಿರೋದು ಅರ್ಥ ಆಯ್ತಪ್ಪ. ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಏನಾಗುತ್ತೆ, ನಮ್ಗೆ ರಕ್ತ ಸಂಚಾರ ಕರೆಕ್ಟ್ ಆಗಿ ಅವೇ ನೋವು ನಮಗೆ ಓಡಾಡಕ್ಕಾಗಲ್ಲ. ಬೆನ್ನು ಸೊಂಟ ನೋವು ಅಂತೀವಿ, ಅದು ಸರ್ಕ್ಯುಲೇಷನ್ ಆದಾದಂಗೆ ನಮಗೆ ಕಡಿಮೆ ಆಗುತ್ತೆ. ಫಸ್ಟ್ ನೋವಾಗೆ ಕಮ್ಮಿ ಆಗೋದು. ಅಯ್ಯೋ ನಾನು ಹೋದ್ನಪ್ಪ, ನನಗೆ ನೋವಾಗ್ಬಿಡ್ತು, ಯಾಕರೆ ಹೋದ್ನೆ ಏನೋ, ಹೋಗ್ಬಾರ್ದಪ್ಪ ಅನ್ನೋ ಒಂದು ಇದೇ ಇಟ್ಕೊಳೋದೇ ಬೇಡ. ನಾವು ಒಂದು ಮನಸ್ಸಿಂದ ಏನು ದೇವ್ರ ಮೇಲೆ ಭಾರ ಹಾಕಿ ಬಂದಿರ್ತೀವೋ, ನಮಗೆ ಚೆನ್ನಾಗಬೇಕು ಅಂತಂದು ಅದು ಅದೇ ಆಗುತ್ತೆ, ಹಾಗೆ ಆಗುತ್ತೆ. ಎಲ್ಲರೂ ಅದನ್ನೇ ಇದು ಮಾಡ್ಕೊಂಡು ನೀವು ಬನ್ನಿ, ಹಾಗೆ ಆಗುತ್ತೆ. ಅಮ್ಮ, ಇವಾಗ ಡೈಲಿ ಜೇಡ್ ವಾಟರ್ ಕುಡಿತಾ ಇದ್ದೀರಾ, ಈ ಥೆರಪಿ ತಗೊಳ್ತಿದ್ದೀರಾ, ಚೇರ್ ಥೆರಪಿ ಇದೆಲ್ಲ ತಗೊಂಡ್ರಲ್ಲ, ಹೇಗೆ ಅನಿಸ್ತು? ಚೆನ್ನಾಗುತ್ತೆ ನನಗೆ, ಚೆನ್ನಾಗುತ್ತೆ ಅಮ್ಮ. ಆರೋಗ್ಯನೂ ಜೇಡ್ ವಾಟರ್ ಕುಡಿಯೋದ್ರಿಂದ ಯಾವ ಗ್ಯಾಸ್ಟ್ರಿಕ್ ಇಲ್ಲ, ಏನು ಸಮಸ್ಯೆ ಇಲ್ಲ, ದೇಹದೊಳಗೆ ಏನೂ ಇದಿಲ್ಲ, ಚೆನ್ನಾಗುತ್ತೆ. ಮುಂಚೆಲ್ಲ ಗ್ಯಾಸ್ಟ್ರಿಕ್ ಇತ್ತಾ? ಮುಂಚೆಲ್ಲ ಗ್ಯಾಸ್ಟ್ರಿಕ್ ಇತ್ತು, ಈಗೇನು ಗ್ಯಾಸ್ಟ್ರಿಕ್ ಇಲ್ಲ. ಎಷ್ಟು ತಗೊಳ್ತಿದ್ರಿ ನೀವು? ನಾನು BP ಅರ್ಧ ಶುಗರಿನ ತಗೊಳ್ತೀನಿ, 1 BP ತಗೊಂತದ್ದೆ. ಅಂದ್ರೆ ನಾನು ಗೌರ್ಮೆಂಟ್ ಆಸ್ಪತ್ರೆ ಇದೆಯಾ, 5 mg ಒಂದು BP ತಗೊಳ್ತಾ ಇದ್ದೆ. ಮೊನ್ನೆ ನೋಡೋಣ ಅಂತ BP ಚೆಕ್ ಮಾಡಿಸಿದೆ ಹೋದವರನ್ನ, 126 ಬಂದತ್ತೆ. ಆಮೇಲೆ ಶುಗರ್ ಒಂದು ಮಾಡ್ರಿ ಅಂತ ಹೇಳಿದೆ ಮೇಡಮ್ಗೆ. ಇಲ್ಲಿಂದ ಹೋಗಿದ್ದೆ, ಇಲ್ಲಿ ಥೆರಪಿ ತಗೊಂಡು ಹೋಗಿ ಮಾಡಿಸಿದೆ. ಅಯ್ಯೋ ಮೇಡಮ್, ಈಗಲೇ ಮಧ್ಯಾಹ್ನ ಆಗೈತೆ, ಇನ್ನೊಂದಿನ ಬನ್ನಿ ಮಾಡ್ತೀನಿ, ಇವಾಗ ಬೇಡ ಅಂತಂದ್ರು. ಅಲ್ಲ ಮೇಡಮ್, ನಾನು ಹಿಂಗೆ ಇದಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಇವತ್ತು ಎಷ್ಟೈತೋ, ನಾನು ಅಲ್ಲಿ ಹೋದ್ಮೇಲೆ ಎಷ್ಟು ಬರುತ್ತೋ ಅದಕ್ಕೆ ನಾನು ತಿಳ್ಕೊಳಕ್ಕೆ ಇದು ಮಾಡಿದ್ದೇನೆ. ಇನ್ನೊಂದಿನ ಬಾರಮ್ಮ ಮಾಡ್ತೀನಿ ಅಂದ್ರೆ ಹೋಗ್ಬೇಕು. ಹೋಗಿ ಮಾಡಿಸ್ಕೊಂಡು ನಾನು ಥೆರಪಿ ತಗೊಳ್ತಾ ಇದ್ದಾಗ ಈಗ ಎಷ್ಟು ಬಂತು, ಮತ್ತು ಥೆರಪಿ ತಗೊಂಡ್ಮೇಲೆ ಎಷ್ಟು ಇರುತ್ತೆ ಅಂತ ಅದು ಕನ್ಫರ್ಮ್ ಮಾಡ್ಕೋಬೇಕು. BP ಮಾತ್ರ ನಾರ್ಮಲ್ ಇದೆ. BP ನಾರ್ಮಲ್ ಆಗಿದೆ. 140-150 ಇರುತ್ತಲ್ಲ. ಕೈ ನೋವಿಗೆ ಏನು ಟ್ಯಾಬ್ಲೆಟ್ ತಗೊಳ್ತಿದ್ರಲ್ಲ?
ಕೈ ನೋವಿಗೆ ಏನೂ ತಗೊಳ್ತಾ ಇಲ್ಲ. ಅಂದ್ರೆ ಹಂಗೆ ನೋವು ನನಗೆ ಇದು ಹಾರ್ಟ್ ಪ್ರಾಬ್ಲಮ್ ಇತ್ತು, ಕೈ ನೋವಿಗೆ ತಗೊಳ್ತಾ ಇದ್ದೆ ಮೊದಲೇ. ಹಾರ್ಟ್ ಪ್ರಾಬ್ಲಮ್ ಇತ್ತಲ್ಲ, ಹಾಗಾಗಿ ನಾನು ಬೇರೆ ನೋವಿಗೆ ಮಾತ್ರೆ ತಗೊಳ್ತಾ ಇರಲಿಲ್ಲ. ಆ ಹಾರ್ಟ್ ಪ್ರಾಬ್ಲಮ್ ಮಾತ್ರೆ ತಗೊಳ್ತಾ ಇದ್ದೆ. ಹಾರ್ಟ್ ಪ್ರಾಬ್ಲಮ್ ಟ್ಯಾಬ್ಲೆಟ್ ತಗೊಳ್ತಿದ್ರು. ಕಾರ್ಡಿವಾಸ್ ಒಂದು, ಎಕಸ್ಪಿನ್ನು, ಇನ್ನೊಂದು 2, ಒಟ್ಟು 5 ಮಾತ್ರೆ ಒಂದು ದಿನಕ್ಕೆ ನಾನು ತಗೊಳ್ತಾ ಇದ್ದದ್ದು. ಶುಗರು ಬಿ ಪಿ ಸೇರಿ 5-6 ಮಾತ್ರೆ ಹಾಕೋ ನೋಡ್ರಿ. ಇವಾಗ ಕಡಿಮೆ ಮಾಡಿದ್ದೀನಿ. ಇವಾಗ ಎಷ್ಟು ಕಡಿಮೆ ಮಾಡಿದ್ದೀರಾ? ಈಗ ಶುಗರು ಒಂದೊಂದು ತಗೊಳ್ತೀನಿ, ಅರ್ಧ ತಗೊಳ್ತೀನಿ. ಅದು 500 mg ಇದ್ರಾಗ ಅರ್ಧ ಒಂದೇ ಹೊತ್ತು, 2 ಹೊತ್ತು ತಗೊಳ್ಳಲ್ಲ, ಒಂದೇ ಹೊತ್ತು 5 mg ಒಂದು ಬಿ ಪಿ ಮಾತ್ರೆ ತಗೊಳ್ತೀನಿ. 12 ದಿನದಲ್ಲಿ ಅಪ್ಪ ಅಮ್ಮ 5 ಮಾತ್ರೆ 6 ಮಾತ್ರೆ ತಗೊಳ್ಳೋರು ಇವಾಗ ಎಷ್ಟು ಮಾಡ್ತಾ ಇದಾರೆ? ಅಟ್ಲೀಸ್ಟ್ ಒಂದು 4ಕ್ಕೆ ಬಂದಿದ್ದೀರಾ? 4 ಟ್ಯಾಬ್ಲೆಟಿಗೆ ಬಂದಿದ್ದಾರೆ, ಸರಿನಾ? 5 ಇದ್ರ ಮಾತ್ರೆ ತಗೊಳ್ತದ್ನೆಲ್ಲ, ಅವೀಗ 3 ತಗೊಳ್ತೀನಿ. ಅವು 3 ತಗೊಳ್ತೀನಿ. 3 ತಗೊಳ್ತೀನಿ. ಹಾರ್ಟ್ ಪ್ರಾಬ್ಲಮ್ ಇಂದ. ಸರಿ ಅಮ್ಮ, ಅದೇ ರೀತಿ ಬಂದ್ಬಿಟ್ಟು ಎಲ್ಲ ಅಪ್ಪ ಅಮ್ಮರು ನೀವೇನು ಹೇಳಕ್ ಇಷ್ಟಪಡ್ತೀರಿ ಸರಾಕಿರ್ ಬಗ್ಗೆ? ಬರ್ರಿ ಎಲ್ಲರೂ, ನೋವು ಅಂತ ಯಾರೋ ಇದು ಮಾಡಬೇಡ್ರಿ, ಇದರಿಂದ ಅನುಕೂಲ ಐತೆ. ನೀವೇನು ದುಡ್ಡು ಕೊಡೋಂಗಿಲ್ಲ, ದುಪ್ಪ ಹಾಕಂಗಿಲ್ಲ. ಬಂದು ಉಪಯೋಗ ಪಡ್ಕೊಳ್ರಿ. ಉಪಯೋಗ ಪಡ್ಕೊಂಡು ಇನ್ನು ನಿಮ್ಮ ಮನೆಗೆ ಇದ್ದರ್ಗೂ ಅಕ್ಕಪಕ್ಕದವ್ರಿಗೂ ಹೇಳ್ರಿ, ಹಿಂಗಲ್ಲ ಹಿಂಗೆ ನನಗೆ ಈ ಥರ ಆಗಿದೆ, ನನಗೆ ಚೆನ್ನಾಗಾಯ್ತು, ನೀವು ಬನ್ನಿ ಅಮ್ಮ ಅಂತ ಚೆನ್ನಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಜೇಡ್ ಐ ಡ್ರಾಪ್ ಆಗ್ತಾ ಇದೀವಲ್ವಾ ಈ 3 ದಿನದಿಂದ, ಅದು ಹೇಗೆ ಅನಿಸ್ತು? ಕಣ್ಣಿಗೆ ಚೆನ್ನಾಗಿದೆ. ಏನ್ ನನಗೆ 3 ತಿಂಗಳು ಬಿಟ್ಟು ಆಪ್ರೇಷನ್ ಆಗ್ಬೇಕು ಅಂತ ಹೇಳಿದ್ರು. ಮೊನ್ನೆ ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲಿ ನಮ್ಮೂರ ಕ್ಯಾಂಪ್ ಹಾಕಿದ್ರು ಶುಗರಲ್ಲಿ. ಆವಾಗ ಕಣ್ಣಿಗೆ ಡ್ರಾಪ್ಸ್ ಹಾಕಿದ್ರು. 3 ತಿಂಗಳು ಬಿಟ್ಟು ಪರೆ ಬಂದಿದೆ, ಆಪ್ರೇಷನ್ನಿಗೆ ಬರ್ರಿ ಅಂತ ಹೇಳಿದ್ರು. ನನಗೀಗ 3 ದಿನಕ್ಕಿಂತನೂ ಏನಂದ ನೀವು ಮಂಜಿಗಿಂಜಾಗಲ್ಲ, ನನಗೆ ಚೆನ್ನಾಗಾಗಿದೆ. ನಾನೀಗ ಆಪ್ರೇಷನ್ನಿಗೇನು ಹೋಗಲ್ಲ. ಇನ್ನೂ 1 ವಾರ ನಾನು ಐ ಡ್ರಾಪ್ಸ್ ಹಾಕ್ಸ್ಕೊಂತೀನಲ್ಲ, ಆಪ್ರೇಷನ್ ಏನು ಮಾಡಿಸ್ಕೊಳಕ್ಕೆ ಹೋಗಲ್ಲ ನಾನು. ಬೇಡ ಅಂತ. ಮುಂಚೆ ಕಣ್ಣು ಮಂಜಾಗ್ತಿತ್ತು, ಕಣ್ಣು ಮಂಜು ಇಲ್ಲ ಆಗಲ್ಲ. ಅಂದ್ರೆ ನಾನು ಸ್ಪೆಕ್ಟ್ ಆಗ್ತಾ ಇದೀನಿ ಅಂದ್ರೆ ಸ್ಪೆಕ್ಟ್ ಅಲ್ಲೇ 20 ವರ್ಷದಿಂದ ಹಾಕ್ತೀನಿ. ಯಾಕೆ ಅಂದ್ರೆ ನನಗೆ ಅಕ್ಷರ ಕಾಣಲ್ಲ, ಸಣ್ಣ ಅಕ್ಷರ. ಹಂಗಾಗಿ ನಾನು ಸ್ಪೆಕ್ಟ್ ಓದೋಕ್ಕೆ ಬರೆಯೋಕ್ಕೆ ಇಂಥದಕ್ಕೆ ನಾನು ಸ್ಪೆಕ್ಟ್ ಹಾಕ್ತೀನಿ. ಬಾಕಿದೇನು ಇದಿಲ್ಲ. ಅದೇ ಕಣ್ಣು ಪರೆ ಬಂದತ್ತೆ ಅಂತ ಹೇಳಿದ್ರು ಮಾಡಿಸಲ್ಲ ನಾನು. ನೋಡೋಣ, ಇನ್ನೂ 1 ವಾರ ಡ್ರಾಪ್ಸ್ ಹಾಕ್ಸ್ಕೊಂಡ್ರೆ ಅದು ಇದಾಗುತ್ತೆ ಅಂತ ನಾನು ಮಾಡೋದೇ ಬೇಡ ಅಂತಲೇ ಹೇಳಿದ್ದೀನಿ. ನಾನು ಹೋಗೋದೇ ಬೇಡ. ಆಯ್ತು, ಜೋರಾಗಿ ಕ್ಲಾಸ್ ಹಾಕಿ ಅಮ್ಮಂಗೆ.